ಸ್ನೇಹಿತರೆ ನಮಸ್ತೆ. ನಾನಿವಾಗ ಒಂದು ಪುಟ್ಟ ಕಥೆಯನ್ನು ಹೇಳೋಣ ಅಂತ ಬಂದಿದ್ದೇನೆ. ಈ ಕಥೆಯಲ್ಲಿ ಒಬ್ಬ ಮಹಿಳೆ ಒಂದು ಹೆಬ್ಬಾವನ್ನು ತುಂಬ ಪ್ರೀತಿಯಿಂದ ಸಾಕೊಂಡಿರ್ತಾಳೆ. ಆ ಹಾವು ಒಂದೆರಡು ದಿನ ಊಟ ಮಾಡೋದಿಲ್ಲ, ಅಂದರೆ ಏನು ಆಹಾರ ತಗೊಳ್ತಿರಲ್ಲ. ಹಾಗಾಗಿ ಆ ಮಹಿಳೆ ಆ ಪಶು ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ. ಹಾವನ್ನು ಚೆಕ್ ಮಾಡಿಸೋದಕ್ಕೆ ತಗೊಂಡೋಗ್ತಾರೆ. ಆ ಪಶು ವೈದ್ಯರು ಕೇಳ್ತಾರೆ, ಮೇಡಮ್ ಇದನ್ನು ನೀವು ಡೈಲಿ ನಿಮ್ಮ ಪಕ್ಕದಲ್ಲೇ ಮಲಗಿಸ್ಕೊಳ್ತೀರಾ ಅಂತ. ಅದಕ್ಕೆ ಯಾಕೆ ಹೇಳ್ತಾಳೆ, ಹೌದು ಸರ್, ದಿನ ನನ್ನ ಪಕ್ಕದಲ್ಲೇ ಮಲಗಿಸ್ಕೊಳ್ತೀನಿ ಅಂತ ಹೇಳ್ತಾಳೆ. ಬೆಳಗಾಗೋದ್ರಲ್ಲಿ ನನ್ನನ್ನು ಸುತ್ತಾಕೊಂಡು ಮಲಗಿರುತ್ತೆ ಅಂತ. ಆಗ ಪಶುವೈದ್ಯರು ಹೇಳ್ತಾರೆ, ಮೇಡಮ್ ಇದು ಈ ಹಾವು ನಿಮ್ಮನ್ನು ತಿನ್ನೋದಕ್ಕೆ ಹೊಂಚಾಗ್ತಾ ಇದೆ, ಹಾಗೆ ನಿಮ್ಮನ್ನು ದಿನ ಅಳತೆ ಮಾಡ್ಕೊಳ್ತಾ ಇದೆ. ಊಟ ಯಾಕೆ ಮಾಡ್ತಿಲ್ಲ ಅಂದರೆ, ಆಹಾರವನ್ನು ಯಾಕೆ ತಿಂತಿಲ್ಲ ಅಂದರೆ ಅದಕ್ಕೆ ತನ್ನ ಹೊಟ್ಟೆಯಲ್ಲಿ ಸ್ಥಳಾವಕಾಶ ಬೇಕು ನಿಮ್ಮನ್ನು ತಿನ್ನೋದಕ್ಕೆ, ಹಾಗಾಗಿ ಹೊಂಚು ಆಗ್ತಾ ಇದೆ, ಹಾಗಾಗಿ ಆಹಾರವನ್ನು ತಿಂತಾ ಇಲ್ಲ ಅಂತ. ಇದನ್ನು ಕೇಳಿದ ಮಹಿಳೆ ತುಂಬ ಶಾಕ್ ಆಗಿ ಆ ಹಾವನ್ನು ತಕ್ಷಣವೇ ಕಾಡಿಗೆ ಬಿಟ್ಟು ಬರ್ತಾರೆ. ಈ ಕಥೆಯ ನೀತಿ ಏನು ಅಂದರೆ, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ನಾಶ ಮಾಡೋದಕ್ಕೆ ಹೊಂಚಾಗ್ತಾ ಇರ್ತಾರೆ. ಅಂಥವರಿಂದ ನಾವು ದೂರ ಇರೋದನ್ನು ಕಲಿಬೇಕು ಅಂತ ಸ್ನೇಹಿತರೆ.